ನಮಸ್ಕಾರ. ಇವತ್ತಿನ ವಿಡಿಯೋ ಇದೇನು 2008ರ ಮಹಾ ಮಾರುಕಟ್ಟೆ ಕುಸಿತದ ಪುನರಾವರ್ತನೆಯೋ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 2008ನೇ ಇಸ್ವಿನ ನಾವು ಕರೀತೇವೆ ಗ್ಲೋಬಲ್ ಮೆಲ್ಟ್ ಡೌನ್ ಅಂಡ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಅವಾಗ ಅಮೆರಿಕದಲ್ಲಿ ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು. ಅದರ ನೆಗೆಟಿವ್ ಎಫೆಕ್ಟ್ ಆಲ್ ಓವರ್ ದ ವರ್ಲ್ಡ್ ಆಯಿತು. ಸಮ್ ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಮೆರಿಕದಲ್ಲಿ ತನ್ನಿಂದ ತಾನಾಗಿ ಕೊಲ್ಯಾಪ್ಸ್ ಆಯಿತು. ಮತ್ತೆ ಕೆಲವು ಬ್ಯಾಂಕ್ಗಳು ಇನ್ನೂ ದೊಡ್ಡ ದೊಡ್ಡ ಬ್ಯಾಂಕಿನೊಡನೆ ಮರ್ಜರ್ ಆಗಿ ತಮ್ಮ ಸ್ಥಿತಿಯನ್ನು ಸುಧಾರಿಸಿಕೊಂಡು ಈಗ 2023ರಲ್ಲಿ ಬಹಳ ಜನ ಅಮೆರಿಕದಲ್ಲಿ ಮಾತಾಡಿಕೊಳ್ತಾ ಇದ್ದಾರಂತೆ, ಇದೇನು 2008 ಮತ್ತೆ ರಿಪೀಟ್ ಆಗುತ್ತಾ? ಆದ್ದರಿಂದ ಯಾವ ರೀತಿ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಏನಾದರೂ ಪುನಃ ರಿಪೀಟ್ ಆಗುತ್ತಾ ಅಂತ ನೋಡ್ಲಿಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡಿದ್ದೇವೆ ಮತ್ತು ಕಂಪ್ಯಾರಿಸನ್ ಕೂಡ ಮಾಡಿದ್ದೇವೆ. ಕಂಪ್ಯಾರಿಸನ್ ಆಫ್ 2008 ವರ್ಸಸ್ 2023 ಆಫ್ USA ಫಿಗರ್ಸ್. ಇನ್ಫ್ಲೇಷನ್ 2008ರಲ್ಲಿ -0.02% ಇತ್ತು. 2023ರಲ್ಲಿ 3.7%. SP500 ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ ಅಮೆರಿಕದಲ್ಲಿ 2008ರಲ್ಲಿ -37%, ಇವತ್ತು 2023ರಲ್ಲಿ 8%. ಗೋಲ್ಡ್ ಪ್ರೈಸಸ್ 3% ಇತ್ತು, ಇವಾಗ 9% ಇದೆ. GDP ಗ್ರೋತ್ -0.1% 2008, 2023ರಲ್ಲಿ 3% ಸೋಫಾ. ಈಗ ನಿಮ್ಮ ಮುಂದೆ ಎರಡು ಗ್ರಾಫ್ ಇಟ್ಟಿದ್ದೇನೆ. US S&P 500 ಇಂಡೆಕ್ಸ್ ಜೂನ್ 2007 to May 2010. ಟೋಟಲ್ ರಿಟರ್ನ್ಸ್ -30% ಇನ್ ದಿಸ್ ಪೀರಿಯಡ್ ಮತ್ತು 57% ಮೈನಸ್ ಫ್ರಮ್ ದ ಪೀಕ್. ಈಗ ಇಂಡಿಯಾದ್ದು ನಿಫ್ಟಿ 50 ಇಂಡೆಕ್ಸ್ ಜೂನ್ 2007 to May 2010. ಟೋಟಲ್ ರಿಟರ್ನ್ಸ್ +18% ಇನ್ ದಿಸ್ 3-year ಪೀರಿಯಡ್ ಮತ್ತು -59% ಫ್ರಮ್ ದ ಪೀಕ್. ಈಗ ಪರ್ಫಾರ್ಮೆನ್ಸ್ ಆಫ್ ದ ಸ್ಟಾಕ್ಸ್ ಇನ್ 2008. ಏಷ್ಯನ್ ಪೇಂಟ್ಸ್ ಪರ್ಸೆಂಟೇಜ್ ಚೇಂಜ್ ಇನ್ 2008 -28%, ಟೈಟನ್ ಕಂಪನಿ -45%, HDFC ಬ್ಯಾಂಕ್ -44%, ಇನ್ಫೋಸಿಸ್ -36%, TCS -55%, ಬಜಾಜ್ ಫೈನಾನ್ಸ್ -85%, ಡಿವಿಸ್ ಲ್ಯಾಬ್ -29%, L&T -63%, ರಿಲಯನ್ಸ್ ಇಂಡಸ್ಟ್ರೀಸ್ -57%, SBI -43%, ಕೋಟಕ್ ಮಹೀಂದ್ರ ಬ್ಯಾಂಕ್ -72%, JSW ಸ್ಟೀಲ್ -83%. ಈಗ ನಾನು 2023ರ ಕಂಪ್ಯಾರಿಸನ್ ಆಫ್ ರಿಟರ್ನ್ಸ್ ಮಾಡ್ತಾ ಇದ್ದೇನೆ. ಇವತ್ತಿನವರೆಗೆ S&P 500 US 8% ಮೇಲಕ್ಕೆ ಹೋಗಿದೆ. ಡ್ಯಾಕ್ಸ್ ಜರ್ಮನಿ +5%, ಹ್ಯಾಂಗ್ ಸ್ಯಾಂಗ್ ಹಾಂಗ್ಕಾಂಗ್ -13%, ನಿಖೈ ಜಪಾನ್ 21%, ಶಾಂಘೈ ಇಂಡೆಕ್ಸ್ ಚೈನಾ -3%, ನಿಫ್ಟಿ 50 ಇಂಡಿಯಾ 5%. ಅಂದರೆ 2023ರಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಆರ್ ಮಾರ್ಜಿನಲಿ ಪಾಸಿಟಿವ್, ಅದರ್ ಮೇಜರ್ ಮಾರ್ಕೆಟ್ಸ್ ಆರ್ ಡನ್ ಬೆಟರ್. 2020-22ರಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಹ್ಯಾವ್ ಪರ್ಫಾರ್ಮ್ಡ್ ಮಚ್ ಬೆಟರ್ ದನ್ ದಿ ರೆಸ್ಟ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ಸ್ ಆಫ್ ದಿ ವರ್ಲ್ಡ್. ಆದರೆ ಎಕನಾಮಿಕ್ ಥಿಯರಿ ಏನು ಹೇಳುತ್ತೆ ಅಂತಂದ್ರೆ, ಕಂಟಿನ್ಯೂಯಸ್ ಆಗಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಟೈಮ್ನಲ್ಲಿ ಅದು ಔಟ್ ಪರ್ಫಾರ್ಮೆನ್ಸ್ ಅಲ್ಲ, ಅಂಡರ್ ಪರ್ಫಾರ್ಮೆನ್ಸ್ ಅಂತ ಕೊಡ್ಬೋದು. ಆವಾಗ ಗ್ಲೋಬಲ್ ಮಾರ್ಕೆಟ್ ಕೂಡ ಅದೇ ತರನೇ ರಿಯಾಕ್ಟ್ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಕ್ರೈಸಿಸ್ ಅಥವಾ ಮಾರುಕಟ್ಟೆ ಫಾಲ್ ಆದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದು ದೊಡ್ಡ ಚಾನ್ಸು ಮತ್ತೊಮ್ಮೆ ಒಳ್ಳೆಯ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಳ್ಳುವಂತಹದ್ದು, ಅಂದ್ರೆ ಡಿಸ್ಕೌಂಟ್ ಸೇಲ್ ನಲ್ಲಿದೆ ಅಂತ ಪರ್ಚೇಸ್ ಮಾಡುವಂತ ಒಂದು ಚಾನ್ಸ್ ಸಿಗುತ್ತೆ. ಆದರೆ ಲಾಂಗ್ ಟರ್ಮ್ ನಲ್ಲಿ ಹಣ ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಾದಷ್ಟು ಶಿಸ್ತು, ತಾಳ್ಮೆ ಮತ್ತು ಮೆಂಟಲ್ ಸ್ಟ್ರೆಂತ್ ಇರಬೇಕು. ಇಲ್ಲದಿದ್ರೆ ಆ ಪ್ರೈಸ್ಗಳನ್ನು ಕಡಿಮೆ ಬೆಲೆಯಲ್ಲಿ ನೋಡಿ ನೋಡಿ ಒಂದು ತರ ನಿಮ್ಮ ಮನಸ್ಸಿಗೆ ಒಂಥರ ವೀಕ್ನೆಸ್ ಅಥವಾ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಕೊನೆಯಲ್ಲಿ ತಜ್ಞರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2008ರಲ್ಲಿ ಆದಂತಹ ಕ್ರ್ಯಾಶ್ ಬೇರೆ, ಇವತ್ತಿನ 2023ರಲ್ಲಿ ಏನ್ ನಡೀತಾ ಇದೆ ಬೇರೆ. ಅದು ಪುನಃ ರಿಪೀಟ್ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಒಂದು ತರ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇದೆ. ಮೊದಲು 18,000 ಟಚ್ ಆಗುತ್ತೋ ಅಥವಾ ಮೊದಲು 20,000 ಟಚ್ ಆಗುತ್ತೋ ಅಂತ ಗೆಸ್ ಮಾಡಿ ಅದನ್ನ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.